ಬಂಟ್ವಾಳದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಆದರೂ ಕೂಡ ಬಿಸಿ ರೋಡ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡೆಸಲಾಗಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಜಿಲ್ಲಾ ವರಿಷ್ಠಾಧಿಕಾರಿಯಾದಂತಹ ಯತೀಶ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಈ ಭಾಗದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಎಲ್ಲ ಶಾಂತಿಯುತವಾಗಿದೆ. ತಾವು ನೋಡ್ಬೋದು, ಜನಜೀವನ ಏನು ನಾರ್ಮಲ್ಸಿ ಹೇಗೆ ಪ್ರತಿದಿನ ಇರುತ್ತೋ ಅದೇ ರೀತಿಯೇ ಇವತ್ತು ಕೂಡ ಇದೆ. ಯಾವುದೇ ರೀತಿಯ ತೊಂದರೆ ತಕರಾರುಗಳೇನಿಲ್ಲ. ಏನು ಬಂಟ್ವಾಳ ಚೆಲ್ಲುವಂಥ ಕರೆ ಕೊಟ್ಟಿತ್ತು ಕೆಲವು ಸಂಘಟನೆಗಳ ನಾಯಕರು, ಅವರೆಲ್ಲ ಬಂದಿದ್ದರು. ಶಾಂತಿಯುತವಾಗಿ ಅವರು ಕೂಡ ಇಲ್ಲಿನ ಇದನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಯಾವ ಹಬ್ಬ ಆಚರಣೆ ಮಾಡ್ತಿರೋವಂಥ ಸಾರ್ವಜನಿಕರು ಕೂಡ ತಮ್ಮ ಹಬ್ಬಗಳನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ಯಥಾವತ್ತಾಗಿ. ಎಲ್ಲೂ ಏನು ತೊಂದರೆ ಇಲ್ಲ. ಯಾರು ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಕೂಡ ಇಲ್ಲ. ಈದ್ ಮಿಲಾದ್ ಮೆರವಣಿಗೆ ಶಾಂತಿಯುತವಾಗಿ ನಡೆದಿದೆ. ಖಂಡಿತವಾಗ್ಲೂ ಎಲ್ಲ ಕಡೆ ಆಗ್ತಾ ಇದೆ. ಅಲ್ಲೂ ಕೂಡ ಎಲ್ಲ ಜಿಲ್ಲಾದ್ಯಂತ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ನಿಗಾನ ನಾವು ಇವತ್ತು ಸಂಜೆವರೆಗೂ ರಾತ್ರಿವರೆಗೂ ನೀಡಬೇಕಾಗುತ್ತೆ. ಅದನ್ನು ಖಂಡಿತವಾಗ್ಲೂ ಇಟ್ಟಿರ್ತೀವಿ. ಈ ಭಾಗದಲ್ಲಿ ಬಂದೋಬಸ್ತ್ ಯಾವ ರೀತಿ ಇರುತ್ತೆ ಸರ್? ಜಿಲ್ಲೆ ಬಂದೋಬಸ್ತ್ ಅದೇ ನಮ್ಮ ಕೆಲವೊಂದು KSRP ತುಕಡಿಗಳನ್ನು ನಿಯೋಜಿಸಿಕೊಂಡು ನಮ್ಮ ಸಿವಿಲ್ ಸಿಬ್ಬಂದಿನ ನಿಯೋಜನೆ ಮಾಡ್ಕೊಂಡು ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಪೊಲೀಸ್ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಮತ್ತು ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಸಂಪೂರ್ಣ ಕ್ರಮ ತಗೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪರಿಸ್ಥಿತಿಗೆ ಸಾಮಾಜಿಕ ಜಾಲತಾಣ ಮೇನ್ ಕಾರಣ ಅಂತ ಹೇಳ್ಬೋದು. ಅದ್ರ ಮೇಲೆ ಯಾವ ರೀತಿ ನಿಗಾ ಇಡಿಸಲಾಗಿದೆ? ಈಗ ಸಾಮಾಜಿಕ ಜಾಲತಾಣದ ಮೇಲೆ ನಾವು ಯಾವಾಗಲೂ ಖಂಡಿತವಾಗ್ಲೂ ನಿಗಾ ಇಟ್ಟಿದ್ದೀವಿ. ನಮ್ಮಲ್ಲಿ ಕಂಡುಬಂದ ಸಂದರ್ಭದಲ್ಲಿ ಕೇಸ್ಗಳನ್ನು ಕೂಡ ನಾವು ಯಾವಾಗಲೂ ಮಾಡ್ತಾ ಬಂದಿದ್ದೀವಿ. ಈ ಒಂದು ವಿಷಯಕ್ಕೊಂದು ಕಾರಣ ಅಂತ ಒಂದು ಆಡಿಯೋ ಬಗ್ಗೆ ಕೂಡ ನಾವು ಈಗಾಗಲೇ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ತನಿಖೆ ನಡೀತಾ ಇದೆ. ಧನ್ಯವಾದ ಸರ್. ಇದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಯತೀಶ್ ಅವರ ಮಾತು. ಎಲ್ಲೆಡೆ ಶಾಂತವಾಗಿದೆ. ಹಾಗೆಯೇ ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತ್ ನಡೆಸಲಾಗಿದೆ. ಇನ್ನು ನಾಳೆ ತನಕ ಕೂಡ ಇಲ್ಲಿ ಪೊಲೀಸ್ ಬಂದೋಬಸ್ತ್ ನಡೆಸ್ತೇವೆ. ಹಾಗೆಯೇ RAF ಕೂಡ ಕರೆಸಲಾಗಿದೆ. ಎಲ್ಲ ರೀತಿಯಲ್ಲೂ ಯಾವ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.